ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಚಿಕ್ಕಬೆಣಕಲ್ ಬಳಿ ಅಣುಸ್ಥಾವರ ಸ್ಥಾಪನೆಯ ವಿರೋಧಿಸಿ ದಿನಾಂಕ ಜನವರಿ 4ರಂದು ಹೇಮಗುಡ್ಡ ಟೋಲ್ ಗೇಟ್ ಬಳಿ ರಸ್ತಾರೋಕು ಪ್ರತಿಭಟನೆ. ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್.ಆರ್. ಶ್ರೀನಾಥ್. ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಬೆಣಕಲ್ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಣುಸ್ಥಾವರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ಸರ್ವೆ ಕಾರ್ಯವನ್ನು ನಡೆಸಲಾಗಿದ್ದು, ಇದಕ್ಕೆ ಈ ಭಾಗದ ಸುತ್ತಮುತ್ತಲಿನ ರೈತರ ಹಾಗೂ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಇದೇ ದಿನಾಂಕ 4 ಶನಿವಾರದಂದು ಹೇಮಗುಡ್ಡ ಬಳಿಯಲ್ಲಿರುವ ಟೋಲ್ ಗೇಟ್ ಬಳಿ ರಸ್ತಾರೋಕ ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಎಂಎಲ್ಸಿ ಎಚ್.ಆರ್. ಶ್ರೀನಾಥ್ ಹೇಳಿದರು. ಅವರು ಗುರುವಾರದಂದು ತಮ್ಮ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಗಂಗಾವತಿ ವಿಧಾನಸಭಾ ಕ್ಷೇತ್ರದಂತೆ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಣುಸ್ಥಾವರ ಸ್ಥಾಪನೆ ಆಗಬಾರದು. ಇದರಿಂದ ಈ ಪ್ರಾಂತದಲ್ಲಿರುವ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿರುವ ಕೃಷಿ ಭೂಮಿಗೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವ ಹಿರೇಬೆಣಕಲ್, ಮುಕುಂಪಿ, ಎಚ್.ಜಿ. ರಾಮುಲು ನಗರ, ಲಿಂಗದಹಳ್ಳಿ, ಹೇಮಗುಡ್ಡ, ಚಿಕ್ಕಬೆಣಕಲ್, ಯಡಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ ಜನತೆಯ ಮೇಲೆ ದುಷ್ಪರಿಣಾಮ ಹಾಗೂ ಕೆಲವು ಪ್ರಮುಖ ಸ್ಥಳಗಳಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಹೊಂದಿದ್ದು, ಈಗಾಗಲೇ ಹಿರೇಬೆಣಕಲ್ ಮೂರರ ಗುಡ್ಡವನ್ನು ಯುನೆಸ್ಕೋ ವ್ಯಾಪ್ತಿಗೆ ಸೇರಿಸುವಂತೆ ಒತ್ತಾಯಿಸಲಾಗಿದ್ದು, ಇಂತಹ ಹಲವಾರು ಐತಿಹಾಸಿಕ ಸ್ಥಳಗಳು ಇದರಿಂದ ಅವಸಾನಗೊಳ್ಳುವ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಣುಸ್ಥಾವರವನ್ನು ಕೊಪ್ಪಳ ಜಿಲ್ಲೆಯಿಂದ ಕೈಬಿಡಬೇಕೆಂದು ಒತ್ತಾಯಿಸಿ ಸುಮಾರು 5,000ಕ್ಕೂ ಅಧಿಕ ಜನರಿಂದ ಬೃಹತ್ ಪ್ರತಿಭಟನೆಯನ್ನು ಹೇಮಗುಡ್ಡದ ಟೋಲ್ ಗೇಟ್ ಬಳಿ ರಸ್ತಾರೋಕ ನಡೆಸುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸಿ ಮನವಿ ಪತ್ರ ಸ್ವೀಕರಿಸುವವರೆಗೂ ನಡೆಸಲಾಗುತ್ತದೆ ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಮಾತನಾಡಿದರು. ಪ್ರತಿಯೊಬ್ಬರು ರೈತರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಮಸ್ತ ಜನತೆ ಭಾಗವಹಿಸಿ ರಸ್ತಾರೋಕ ಚಳುವಳಿಯನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲಾ ಜಿಲ್ಲೆಯ ವಿವಿಧ ತಾಲೂಕುಗಳ ಜನರು ಪಾಲ್ಗೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜೋಗದ ಹನುಮಂತಪ್ಪ ನಾಯಕ, ಜೋಗದ ನಾರಾಯಣಪ್ಪ ನಾಯಕ, ವೀರಭದ್ರಪ್ಪ ನಾಯಕ, ಸಿದ್ದರಾಮಯ್ಯ ಸ್ವಾಮಿ, ಎಚ್.ಸಿ. ಯಾದವ್ ವಕೀಲರು, ಶರಣೇಗೌಡ, ಚಿಕ್ಕಬೆಣಕಲ್ ಲಿಂಗಪ್ಪ ಮಠದ, ಮುಕುಂಪಿ ಹನುಮಂತಪ್ಪ ನಾಯಕ, ಮಂಜುನಾಥ ಮುಕುಂಪಿ, ರಾಜಶೇಖರ ಮುಸ್ತೂರು, ಅಯೂಬ್ ಖಾನ್, ಶಬ್ಬೀರ್, ಶಿವಮೂರ್ತಿ ಯಾದವ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ ಗೌಡ, ವೀರೇಶ ಅಂಗಡಿ, ಮಲ್ಲೇಶ ಡಣಾಪುರ, ವೆಂಕಟೇಶ ನಾಯಕ, ಮಲ್ಲೇಶ ಬೀಲಕಂಠಿ, ಪಂಪಾಪತಿ ಡಂಬಾರ, ಹನುಮಂತಪ್ಪ ತಳವಾರ, ಸಿದ್ದನಗೌಡ, ಮಂಜುನಾಥ ರಂಗನಗೌಡ, ಪಂಪಾಪತಿ, ರುದ್ರೇಶ, ಲಿಂಗದಹಳ್ಳಿ, ಬೆಟ್ಟಪ್ಪ, ಯಡಹಳ್ಳಿ, ಬಸಣ್ಣ ಸಾಪಿಡಿ, ಯಡಹಳ್ಳಿ ಹಾಗೂ ಇನ್ನೂ ಅನೇಕ ರೈತರು ಉಪಸ್ಥಿತರಿದ್ದರು. ನಮ್ಮ ಹೆಸರು ಹನುಮಂತಪ್ಪ ಅಂತೇಳಿ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು, ಮುಕ್ಕುಂಪಿನವರು. ನಾವೊಂದು ಈ ಚಿಕ್ಕಬೆಣಕಲ್ ತಲೆ ಸ್ಥಾಪನೆ ಆಗ್ತಿರ್ತಕ್ಕಂಥ ಅಣು ವಿದ್ಯುತ್ ಸ್ಥಾವರ ಏನು ಸ್ಥಾಪನೆ ಮಾಡ್ಬೇಕಂತ ಹೊಂಟ್ರೆ ಅದರ ವಿರುದ್ಧ ಹೋರಾಟ ಸಮಿತಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯ. ಈ ಒಂದು ಕಾರ್ಯಕ್ರಮದ ನಿಮಿತ್ತ ಈ ಒಂದು ಎಚ್.ಆರ್. ಶ್ರೀನಾಥ್ ದಣಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಬೇಕಂತೇಳಿ ನಾವು ಸುಮಾರು ಹಳ್ಳಿಗಳ ಜನ, ಪಂಚಾಯತ್ ವ್ಯಾಪ್ತಿಯ ಸುಮಾರು ಹಳ್ಳಿಗಳ ಜನ ಸೇರಿದ್ವಿ. ನಿನ್ನೆಲ್ಲ ಮೀಟಿಂಗ್ ಮಾಡಿದ್ವಿ ನಾವು. ಸೊ ಅದಲ್ಲಿ ಸ್ಥಾಪನೆ ಆಗಬಾರ್ದು ಅಂಥೇಳಿ ನಮ್ಮ ಈ ಒಂದು ಹೋರಾಟ. ಹಾಗಾಗಿ ಅವ್ರ ನೇತೃತ್ವದಲ್ಲಿ ಹೋರಾಟ ಮಾಡೋಣ ಅಂಥೇಳಿ ನಾವು ಎಲ್ಲ ರೈತರು ಸೇರಿ ಇವತ್ತು ಈ ಒಂದು ಪ್ರೆಸ್ ಮೀಟನ್ನು ಕರೆಯಲಾಗುತ್ತೆ. ಅವರ ನೇತೃತ್ವದಲ್ಲಿ ಈ ಒಂದು ಪ್ರೆಸ್ ಮೀಟು ನಡೀತೈತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾವು ಅದ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಜಾಗೃತರಾಗಿದ್ದೀವಿ, ಈ ಒಂದು ಪಂಚಾಯತ್ ಸದಸ್ಯರು, ರೈತರು ಎಲ್ಲರೂ ಸೇರಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇವತ್ತು ಕೂಡ ಬಂದಿದ್ದೀವಿ. ಏಳಹಳ್ಳಿ ಪ್ಲಸ್ ಮಲ್ಲಾಪುರ, ರಾಂಪುರ ಒಂದು ಹೋರಾಟ ಮಾಡ್ಬೇಕಂದ್ರೆ ಒಂದು 25 ಹಳ್ಳಿ ಸೇರಿ ಹೋರಾಟ ಮಾಡ್ಬೇಕಂತ ಮಾಡಿದ್ವಿ ಸರ್. ಈಗಾಗಲೇ ಎಲ್ಲರೂ ಮಾತಾಡ್ಕೊಂಡಿವಿ ಸರ್. ಪೂರ್ವಭಾವಿ ಸಭೆ ಕೂಡ ಮಾಡಿದ್ದೀವಿ ಎಲ್ಲ ಹಳ್ಳಿಗಳಲ್ಲಿ. ಎಲ್ಲರೂ ಕೋಆಪರೇಟಿವ್ ಮಾಡಿದ್ದೀವಿ. ಅದು ಆಗಬಾರ್ದು ಅನ್ನೋದು ಭಾಳ ಜನರಿಗೆ ಮನಸ್ಸಿನಾಗೈತಿ. ಎಲ್ಲ ಹಳ್ಳಿಯವರು ಬಂದಿದ್ದಾರೆ, ಎಲ್ಲ ಪಂಚಾಯತ್ ಸದಸ್ಯರು ಎಲ್ಲರೂ ಬಂದಾರೆ. ಇನ್ನು ಹೋರಾಟಕ್ಕೆ ಎಲ್ಲರೂ ಗಾಡಿ ಮಾಡ್ಕೊಂಡು ಕಾರ್ಯಕ್ರಮದ ದಿನ ಬರ್ತಾರೆ. ಹಳೆಕುಂಟ, ಎಡೆಹಳ್ಳಿ, ಇವನ್ ಬೂದಗುಂಪಿಯಿಂದನೂ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಹೋರಾಟದ ಒಂದು ಭಾಗವಾಗಿ. ಚಿಕ್ಕಬೆಣಕಲ್ ಮತ್ತು ಮಲ್ಲಾಪುರ್, ಬಸಾಪಟ್ಟಣ, ಹೊಡ್ರೆಟ್ಟಿ ಈ ಭಾಗದಿಂದ ಬೂದಗುಂಪಿ ಮತ್ತು ಗಂಗಾವತಿ ನಗರದಲ್ಲಿ ಬಂದಿರತಕ್ಕಂಥ ಅನೇಕ ರೈತ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಭಾಗವಹಿಸಿದ್ರಿ. ತಮ್ಮೆಲ್ಲರಿಗೂ ಸ್ವಾಗತನ ಬಯಸ್ತಾ, ಮುಂದೆ ಇದೊಂದು ದೊಡ್ಡ ದುರಂತ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಯಾಕಂದರೆ ಇದು ಯಾವ ರಾಜಕೀಯ ಚತುರಂಗದ ಆಟಲ್ಲೇ ಇದು ರಾಜಕಾರಣಿಗಳು ಮೊದಲು ಗಮನಿಸಬೇಕಾಗ್ತದೆ. ಇದು ನಮ್ಮ ಉಳಿವಿಗೆ, ಮುಂದಿನ ಪೀಳಿಗೆಗೆ ನಾವು ಉಳಿಸ್ತಕ್ಕಂಥ ಒಂದು ಹೋರಾಟ ಇದು ನ್ಯೂಕ್ಲಿಯರ್ ಅಂದರೆ ಅಣು ವಿದ್ಯುತ್ ಸ್ಥಾವರ ಇದು ಎಂಥ ಭಯಂಕರ. ಕಾರವಾರದಲ್ಲಿ ನಾವು ನೋಡ್ತಾ ಇದ್ವಿ, ಇವತ್ತಿಗೂ ಅಲ್ಲಿ ಅಂಗವೈಕಲ್ಯತನ ಹುಡ್ತಾ ಇದೆ ಮಕ್ಕಳಲ್ಲಿ. ಆ ಫ್ಯಾಕ್ಟ್ರಿ ಏನಪ್ಪ ಅಂದರೆ ಅದೇನು
ಧೂಳ ಬರಲ್ಲ, ಏನು ಬರಲ್ಲ ಅಲ್ಲಿ. ಅದು ಆಟಮ್ಸಿಂದ ಈ ರೇಡಿಯೇಷನಿಂದ ಆಡ್ತಕ್ಕಂಥದ್ದು, ಒಂದು ಪರಿಸರ ಜೊತೆ ಆಡ್ತಕ್ಕಂಥ ಒಂದು ಸಿಸ್ಟಮ್ ಅದು ಆಗಿ ಇರ್ಬೋದು. ಅದು ಅಂದರೆ ಇದು ಒಳ್ಳೆ ಫರ್ಟೈಲ್ ಲ್ಯಾಂಡ್ಸ್, ಅಂದರೆ ಒಳ್ಳೆ ಬೆಳೆ ಕೊಡ್ತಕ್ಕಂಥ ಭೂಮಿಗಳು ನಮ್ಮ ಭಾಗದಲ್ಲಿ, ಮತ್ತು ಅಂಥ ಸುಂದರವಾದಂಥ ತಾಣಗಳು ಮತ್ತು ಐತಿಹಾಸಿಕ ಪ್ರದೇಶಗಳು ಇರ್ತಕ್ಕಂಥ ಈ ಒಂದು ಪ್ರದೇಶ, ಈ ಮಲ್ಲಾಪುರದಿಂದ ಹಿಡಿದು ನಮ್ಮ ಕುಮಾರರಾಮಕುಂಟ ಮತ್ತು ಹಿರೇಬೆಣಕಲ್ ಜಬ್ಬಲಗುಡ್ಡವರೆಗೂ ಇಂದ್ರಿಯವರೆಗೆ ಏನಪ್ಪ ಅಂದರೆ ಇವತ್ತು ಹಳೆಯ ಕುಮಾರರಾಮನ ಸ್ಮಾರಕಗಳಿದ್ದಾವೆ. ಮತ್ತು ಒಂದು ಪೂರ್ವ ಗೋರಿಯರ ಬೆಟ್ಟ ಅಂತ ಒಂದು ದೊಡ್ಡ ಇವತ್ತು ಒಂದು ಇಡೀ ವಿಶ್ವವನ್ನು ನೋಡ್ತಕ್ಕಂಥ ಪ್ರದೇಶ ಇವತ್ತು ನಮ್ಮ ಭಾಗದಲ್ಲಿದೆ. ಅದರಿಂದ ಇವತ್ತು ನಾವೆಲ್ಲರೂ ಒಕ್ಕಟ್ಟಾಗಿ, ಯಾಕಂದರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಇದು ಪರಿಣಾಮ ಏನಾಗ್ತಿದೆ ಅನ್ನೋದು. ಅದರಿಂದ ನಾನು ಈ ಭಾಗದಲ್ಲಿ ರೈತರಲ್ಲಿ ಸರ್ವ ಸಮಾಜದವ್ರನ್ನ ಎಲ್ಲ ಬಂಧುಗಳನ್ನು ನಾನು ಕೇಳೋದಷ್ಟೇ, ಇದು ನಾವು ಉಳಿಸಿಲ್ಲ ಅಂದರೆ ನಾವು ಮುಂದಿನ ಪೀಳಿಗೆಗೆ ನಾವು ಒಂದು ವಿಷ ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ, ಮುಂದಿನ ಗಾಳಿಯಲ್ಲಿ ವಿಷ ಆಗ್ತದೆ. ಅದರಿಂದ ನಾವೆಲ್ಲರೂ ಭಾಳ ಗಂಭೀರವಾಗಿ ಇದನ್ನು ಚಿಂತನೆ ಮಾಡಬೇಕು. ಅದು ಇನ್ನು ಡಿ ಸಿ ಅವರು ನಿನ್ನೆ ಸ್ಟೇಟ್ಮೆಂಟ್ ನೋಡಿದ್ದೇನೆ, ಡಿ ಸಿ ಅವರು ಅದು ಇನ್ನೂ ಆಗಿಲ್ಲ, ಇನ್ನು ಪ್ರಪೋಸಲ್ದಲ್ಲಿ ಇದೆ, ಯಾಕೆ ಇಷ್ಟು ಆತಂಕ ಅಂತ ಹೇಳಿ. ಅವರೇನು ಡಿ ಸಿಗಳು, ಎ ಸಿಗಳು, ತಹಸೀಲ್ದಾರ್ಗಳು ಇವತ್ತು ಇರ್ತಾರೆ, ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಆದರೆ ನಾವು ಕಾಯಮಾಗಿ ಇಲ್ಲಿ ಇರ್ತಕ್ಕಂಥವ್ರು ನಾವು ಸಾಯೋವರೆಗೂ, ಮತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿ ಅವ್ರಿಗೆ ನಾವು ಸುರಕ್ಷಿತವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಂತ. ಇಂಥ ಒಂದು ಭಯಂಕರವಾದಂಥ ನ್ಯೂಕ್ಲಿಯರ್ ಪ್ಲಾಂಟ್ಗಳು ಬಂದರೆ ಇದು ಭಾಳಷ್ಟು ಗಂಭೀರವಾದಂಥ ಪರಿಣಾಮ ಪರಿಸರ ಮೇಲೆ, ನಮ್ಮ ಗ್ರಾಮದ ಮೇಲೆ ಮತ್ತು ಇಡೀ ಏನಪ್ಪ ಅಂದರೆ ತಪ್ಪಲೆಗಳೆಲ್ಲ ಒಣಗೋಗ್ತವೆ. ಅಂಥ ಒಂದು ಪ್ರಾರಂಭ ಸನ್ನಿವೇಶ ಬರ್ತಕ್ಕಂಥದ್ದು. ಅದರಿಂದ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತಿದ್ರೆ, ಇವತ್ತು ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ಇವತ್ತು ನಾಳೆ ಆ್ಯಕ್ಚುಲಿ ನಾವು ಇಟ್ಕೊಂಡಿದ್ದೀವಿ, ಶುಕ್ರವಾರ 6ನೇ ತಾರೀಕು 3ನೇ ತಾರೀಕು. ನನ್ನ ಅಭಿಪ್ರಾಯ ಶನಿವಾರ ಇಟ್ಕೊಂಡ್ರೆ ಸರ್ಕಾರಿ ಆಫೀಸ್ಗಳು ಓಪನ್ ಆಗಿರುತ್ತೆ ಮತ್ತು ಎಲ್ಲ ಇನ್ನೊಂದು ದಿವಸ ಟೈಮ್ ಕೊಡ್ತಕ್ಕಂಥ ಒಂದು ಕೆಲಸ ಆಗ್ತದೆ ನಮ್ಮ ಗ್ರಾಮಸ್ಥರು. ಯಾಕಂದರೆ ಎಲ್ಲ ಹಳ್ಳಿಯಿಂದ ಟ್ರ್ಯಾಕ್ಟರ್ಗಳಾಗಲಿ ಇವತ್ತು ಎಲ್ಲ ಸ್ವಯಂ ಪ್ರೇರಿತ ಜನರು, ಯಾಕಂದರೆ ಇದು ನಮ್ಮ ಸ್ವಂತ, ಇದು ಯಾವ ರಾಜಕೀಯ ಉದ್ದೇಶದಲ್ಲಿದ್ದಾಗ ಯಾರ ಇದು ಇಲ್ಲ, ಇದು ಪಕ್ಷಾತೀತವಾಗಿ ಎಲ್ಲ ಸಮಾಜದವರು, ಎಲ್ಲ ಧರ್ಮದವರು ಎಲ್ಲರೂ ಸಹಕಾರ ಇದೆ. ಅದು ಮುಂದೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ ಕೆಲವು ಮುಖಂಡರು ಇದ್ದಾರೆ, ದಯವಿಟ್ಟು ತಾವು ತಮ್ಮ ಅಭಿಪ್ರಾಯಗಳನ್ನು ಸಲ್ಲಿಸಬೇಕು. ಸರ್ವೆ ಆಗಿದೆ ಈಗ 1200 ಎಕರೆ ಏನಪ್ಪ ಅಂದರೆ ಅದನ್ನು ಸೆಂಟ್ರ್ ಆಫ್ ಇದು ಎಲ್ಲಿ ಮೋರಿಯರ್ ಬೆಟ್ಟನೇ ಸೆಂಟ್ರ್ ಆಗುತ್ತೆ. ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಂದರೆ ಇದು ಬೂದುಂಪಿ ಹತ್ರ ಕುಮಾರರಾಮ ಕುಂಟ ಗುಡ್ಡ ಹತ್ತಿದ ಮೇಲೆ ಅಲ್ಲಿಂದ ಹಿಡಿದು ಬೆಣಕಲ್ ಕೊನೆಯ ಭಾಗ, ಹಿರೇಬೆಣಕಲ್ ಕೊನೆಯ ಭಾಗವರು ಬರ್ತದೆ. ಅಂದರೆ ಮಲ್ಲಾಪುರ ಹತ್ರ ಈ ಕಡೆ ತೆಂಬ ಇವೆಲ್ಲ. ಅಂದರೆ ಅವರು ಅಧಿಕಾರಿಗಳು ಅದನ್ನ ಸರ್ವೆ ನಡೀತದ, ಯಾವುದೇ ರೀತಿ ಅಣುಸ್ರಾವ ವಿದ್ಯುತ್ ಸ್ಥಾಪನೆ ಇನ್ನೂ ಇಲ್ಲ, ನೋಡ್ತಾ ಇದಾರೆ ಅಂತ ಹೇಳ್ತಾರೆ. ಇಷ್ಟು ಜನರಿಗೆ ಆಗಲೇ ಹೋರಾಟಗಳು ಹೋರಾಟ ಮಾಡ್ತಾರೆ. ಖಂಡಿತವಾಗಿ ಮಾಡ್ತೀವಿ. ಮತ್ತು ಎದಕ್ಕೆ ನೀವು ಎದಕ್ಕೆ ಕಳಿಸಿದ್ರಿ? ಅಲ್ಲ, ನಿಮ್ಮ ಸರ್ವೆ ನಡೆಯಕತ್ತೈತಿ. ಅಲ್ಲ, ನಾವು ನಿಮ್ಮ ಮೇಲೆ ಹೋರಾಟ ಅಲ್ಲ ಇದು. ಡಿ ಸಿ ಅಲ್ಲ ಡಿ ಸಿ ತಹಸೀಲ್ದಾರ್ ಲೆವೆಲ್ ಅಲ್ಲ ಇದು ಕೇಂದ್ರ ಸರ್ಕಾರವರು ಕಳಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ನೀವು ಸರಿಯಾದಂಥ ಉತ್ತರ ಕೊಡಬೇಕು. ಇದು ಪರಿಸರ ಇರ್ತಕ್ಕಂಥ, ಇದು ಒಳ್ಳೆ ವನ್ಯಜೀವಿಗಳು ಇರ್ತಕ್ಕಂಥದ್ದು, ಸ್ಮಾರಕಗಳು ಇರ್ತಕ್ಕಂಥದ್ದು, ಇದು ಸೂಕ್ತವಲ್ಲ ಅಂತ ಉತ್ತರ ಅವ್ರು ಕಳಿಸಿರ್ಬೋದು. ನೀವು ಒಂದು ಸರಿಯಾದಂಥ ವರದಿ ಕಳಿಸ್ಬೇಕು. ತಹಸೀಲ್ದಾರ್ ನೋಡಿದ್ರೆ ನೀವು ಲೆಟ್ರಲ್ಲಿ ಅಲ್ಲಿ ಯಾವ ಸ್ಮಾರಕಗಳಿಲ್ಲ ಏನಿಲ್ಲ ಅಂತ ಕೊಟ್ಟಿದ್ರು. ಅಂದರೆ ನೀವು ತಪ್ಪು ಮಾಹಿತಿಯನ್ನು ಕೊಡ್ತಾಯಿದ್ದೀರಿ, ಜನರನ್ನು ಒಂದು ತಪ್ಪು ದಿಕ್ಕು ತಪ್ಪಿಸ್ತಾ ಇದ್ದೀರಿ. ಅದರಿಂದ ನಾವು ಇದಕ್ಕೆ ಒಪ್ಪಲ್ಲ. ಇದು ಯಾವುದೇ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ. ಆಮೇಲೆ ಅರಣ್ಯ ಇಲಾಖೆ ಒಳಗೆ ಯಾವುದೇ ರೀತಿಯ ವಿದ್ಯುತ್ ಸ್ಥಾವರ ಮಾಡೋಕ್ಕೆ ಇಲ್ಲ ಬಿಡ್ರಿ. ಇದು ಗ್ರೀನ್ ಬೆಂಚ್ ಕೂಡ ನಾವು ಇದಾದಮೇಲೆ ಮತ್ತೆ ನಾವು PILಗೆ ಹೋಗ್ತೀವಿ. ಆದಮೇಲೆ ಗ್ರೀನ್ ಬೆಂಚ್ ಸುಪ್ರೀಂ ಕೋರ್ಟ್ ಕೂಡ ಹೋಗ್ತೀವಿ ನಾವು. ಗ್ರೀನ್ ಬೆಂಚು ನಮ್ಮ ಜೊತೆ, ಯಾಕಂದರೆ ಪರಿಸರ ರಕ್ಷಣೆ ಮಾಡ್ತಕ್ಕಂಥ ಒಂದು ಗ್ರೀನ್ ಬೆಂಚ್ ಇದೆ ಸುಪ್ರೀಂ ಕೋರ್ಟಲ್ಲಿ. ಯಾವ ಥರ ಇವತ್ತು ಮೈನಿಂಗು ಚಿಕ್ಕಮಂಗ್ಳೂರಿಂದ ಹಿಡಿದು ಎಲ್ಲ ಕಡೆ ಗ್ರೀನ್ ಬೆಂಚ್ ಅವರು ನಿಲ್ಲಿಸಿದಲ್ಲಿ, ಅಲ್ಲಿ ಎಲ್ಲಿ ಮೈನಿಂಗ್ ಪರ್ಮಿಷನ್ ಕೊಡಿಸ್ತಾರೆ. ಅದೇ ಗ್ರೀನ್ ಬೆಂಚಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಭಾಗದ ಜನರ ಪರವಾಗಿ ನಾವು ಮುಂದೆ ಎಲ್ಲ ಒಂದು ಸಹಕಾರದಿಂದ ನಾವು ಕೂಡ ಅಲ್ಲಿ ಹೋರಾಟ ಮಾಡ್ತೀವಿ. ಅದರಿಂದ ಬಟ್ ಯಾವುದೇ ರೀತಿಯಲ್ಲಿ ಇದನ್ನು ಹೋರಾಟದ್ದು ಪ್ರಾರಂಭ ಮಾಡ್ತೀವಿ. ಅವರು 100 ಹೇಳ್ಬೋದು, ಅವರು
ತಹಸೀಲ್ದಾರು, AC ಅವರು, DC ಅವರು, ಅದು ನಾವು ಅವ್ರ ಸಂಬಂಧ ಇಲ್ಲ. ಅವ್ರು ಭಾಳ ಸಣ್ಣ ವ್ಯಕ್ತಿಗಳು. ಇದು ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು. ಮತ್ತು ಇಲ್ಲಿ ರಾಜ್ಯ ಸರ್ಕಾರ ಕೂಡ ಅದ್ರ ಬಗ್ಗೆ ನಮ್ಮ ಜೊತೆ ನಿಂದಿರಬೇಕಾಗ್ತದೆ. ಇದರಿಂದ ಅವರು ರಾಜ್ಯ ಸರ್ಕಾರದ ಜೊತೆ ಕೂಡ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದೆ ಸರ್. ಇಲ್ಲಿಂದ ಅಧಿಕಾರಿಗಳೇ ಸುಳ್ಳು ಮಾಹಿತಿ ಕೊಡಕತ್ತಾರೆ. ಅದೇ ಮತ್ತು ಅದಕ್ಕೆ ನಮ್ಗೆ ಬೇಜಾರಾಗಿದೆ. ಇದು ಭಾಳ ಗುಪ್ತವಾಗಿ ಇದು ಮಾಡ್ತಾ ಇದ್ದಾರೆ. ಮೊನ್ನೆ ಅರ್ಶನ್ಕೇರಿಗೆ ಅದೇ ರೀತಿಯಾಗಿ ಮಾಡಿದ್ರು. ಅಲ್ಲಿ ಜನರು, ನಾನು ಕೂಡ ಅಲ್ಲಿ ಹೋಗಿ ಅವ್ರ ಜೊತೆ ನಿಂತಿದ್ದೆ. ಈಗ ನಮ್ಮ ಜಿಲ್ಲೆಗೆ ಎಲ್ಲಿಯೂ ಬೇಕಾಗಿದೆ. ಯಾಕಂದರೆ ಇದು ಒಳ್ಳೆಯ ನೀರು, ಫಲ ಕೊಡ್ತಕ್ಕಂಥ ಭೂಮಿಗಳಿಲ್ಲ ನಮ್ಮ ಕೊಪ್ಪಳ ಜಿಲ್ಲೆ. ಇದು ಯಾವ ಅವರಿಗೆ ಇದು ರಾಜಸ್ಥಾನ ಇದೇ ಇದೆ ನೋಡಿ, ಡ್ರೈ ಲ್ಯಾಂಡು, ಡೆಸರ್ಟ್ಗಳು ಅಂತ ಅದು ಹಾಕ್ರಿ. ಎಲ್ಲಿ ಮಾನವರು ಜನಸಂಖ್ಯೆ ಕಡಿಮೆ ಇರ್ತೈತೆ ಅಲ್ಲಿ ಹೋಗಿ ಹಾಕ್ರಿ. ಅದು ಯಾರು ಬೇಡ. ಸಾರ್ವಜನಿಕರು ಕೂಡ ನಾವು ಇದ್ರ ಹೋರಾಟಕ್ಕೆ ನಾವು ನಾನು ಇನ್ನೊಂದು ಕೂಡ ಹೇಳ್ತೀನಿ, 30 ಕಿಲೋಮೀಟ್ರ್ ಎಫೆಕ್ಟ್ ಆಗ್ತಿತ್ತು ಇದು ರೇಡಿಯೇಷನ್, ಆಟಮಿಕ್ ರೇಡಿಯೇಷನ್ ಅಂತ. 30 ಕಿಲೋಮೀಟ್ರ್ ಅಂದರೆ ಇದು ಗಂಗಾವತಿ ನಗರ ಕೂಡ ಒಳಗೆ ಸೇರ್ಪಡ್ತಾರೆ. ಇದು ಗಂಗಾವತಿ ನಗರದವರು ಕೂಡ ಇವತ್ತು ಪಾಪ ಅವರೇ ಬೆಣಕಲ್ ಮಂದಿ ಅಲ್ಲ, ಬೆಣಕಲ್ಲು ಮಲ್ಲಾಪುರ ಪಂಚಾಯತ್ ಅಲ್ಲ, ಇದು ಗಂಗಾವತಿ ನಗರ ಕೂಡ ಭಾಳ ದೊಡ್ಡ ದುರಂತ ಇದೆ. ಅವರು ಕೂಡ ಭಾಳ ಅರ್ಥ ಮಾಡ್ಕೊಬೇಕು. ಗಂಗಾವತಿ ನಗರದ ಸಮಸ್ತ ನಾಗರಿಕರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಇವತ್ತು ಎಲ್ಲರೂ ಕೈ ಜೋಡಿಸ್ರಿ, ಎಲ್ಲರೂ ನಾವು ಹೋರಾಟ ಮಾಡೋಣ, ನಾವು ನಮ್ಮ ಜನರನ್ನು ರಕ್ಷಣೆ ಮಾಡೋಣ. ಮುಂದೆ ನಮ್ಮ ಬೆಣಕಲ್ ಹಳ್ಳಿಗಳನ್ನು ನಾವು ಈಗಾಗಲೇ ಭೇಟಿಯಾಗಿ ಬಂದಿದ್ದೇವೆ. ನಾವು ಎಲ್ಲ ಹೋರಾಟ ಜಾತ್ಯತೀತ ಮತ್ತು ಪಕ್ಷಾತೀತ ಹೋರಾಟದ ಬಗ್ಗೆ ಇದು ಅರಣ್ಯ ಇಲಾಖೆದವ್ರಿಗೆ ಆಗಲಿ, ಇಲ್ಲಿ ಗ್ರಾಮಸ್ಥರಿಗೆ ಆಗಲಿ ಮತ್ತು ಚಿಕ್ಕಬೆಣಕಲ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಸ್ಥರನ್ನು ಯಾರೂ ಒಂದು ಇದನ್ನು ಕೇಳಿಲ್ರಿ. ಆದ ಕಾರಣ ಇದನ್ನು ಉಗ್ರ ಹೋರಾಟ ಈಗಾಗಲೇ ಟೈಮು ಬರೇ ಮುಂದಕ್ಕೆ ಹೋಗ್ತಾ ಇದೆ. ಇದು ನಾವು ಟೈಮು ಸ್ವಲ್ಪ ಜಾಸ್ತಿ ಆಗ್ಲಕ್ಕ ಮುಂಚೆ ನಾವು ಈಗಲೇ ಅದನ್ನು ಹೋರಾಟಕ್ಕೆ ನಾವು ಶುಕ್ರವಾರ ಮಾಡ್ಕೊಂಡ್ರೆ ನಾಳೆ ಇದು ಮಾಡಿದ್ರೆ ಚಲೋ ಆಗ್ತಿತ್ತು ಅಂತ ನಮ್ಮ ಗ್ರಾಮ ಇದೆ. ಈ ಅರಣ್ಯ ಇಲಾಖೆದವರು ಎರಡೇಳಿ ಗ್ರಾಮಕ್ಕೆ ಒಂದು ರಸ್ತೆ ಸಂಬಂಧಿ ಕಲ್ಪಿಸಿಕೊಡೋರು. ಅಂಥದ್ರಲ್ಲಿ DC ಅವರ ಆದೇಶದ ಮೇಲಿನ ಕೇಂದ್ರ ಒಂದು ಇದ್ರ ಮೇಲೆ ಒತ್ತಡದ ಮೇಲೆ DC ಅವರು ಮತ್ತು ತಹಸೀಲ್ದಾರು ಮತ್ತು ಸರ್ವೇದಾರು ಚಿಕ್ಕಬೆಣಕಲ್ ಗ್ರಾಮದ ಸರ್ವೆ ನಂಬರ್ 35-36ರಲ್ಲಿ 2117 ಎಕರೆ ಪೈಕಿ ಈ 1200 ಎಕರೆಯನ್ನು ಇದನ್ನು ಗೂಗಲ್ ಮ್ಯಾಪಿನಲ್ಲಿ ಇದನ್ನು ಸರ್ವೆ ಮಾಡಿ ಇದನ್ನು ವರದಿ ಕಳಿಸಿದ್ದಾರೆ DC ಅವರಿಗೆ. ವಿಶೇಷವಾಗಿ ನಮ್ಮ ಚಿಕ್ಕಬೆಣಕಲ್ ಭಾಗದಲ್ಲಿ ಏನು ಅಣುವಿದ್ಯುತ್ ಸ್ಥಾವರ ಬರ್ತಾ ಇದೆ, ಆ ಕಾರಣ ನಮ್ಮ HR ಶ್ರೀನಾಥ್ ದಣಿ ಅವರು ನಮ್ಮನ್ನೆಲ್ಲರನ್ನೂ ಇಲ್ಲಿಗೆ ಆಹ್ವಾನಿಸಿ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಬರಬಾರ್ದಂತ ನಮಗೆ ಒಂದು ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾವೆಲ್ಲ ರೈತರು ನಾವು ಅವ್ರ ಹತ್ರ ಅವ್ರು ಬೆನ್ನು ಬಿದ್ದೀವಿ. ಈಗ ರೈತರು ನಾವು ಅವ್ರು ಬಂದು ಬಿದ್ವಿ, ಅವ್ರು ನಮ್ಮನ್ನು ಕಾಪಾಡ್ತಾರ. ವಿಶೇಷ ಏನಂದರೆ ನಮ್ಮ ಭಾಗದಲ್ಲಿ ಅಣುವಿದ್ಯುತ್ ಸ್ಥಾವರ ಬರಬಾರ್ದು. ಬಂದ್ರೆ ಬಂದ್ರೆ ಸುಮಾರು ಅವರು ಜಿಲ್ಲಾಧಿಕಾರಿಗಳು ವರದಿ ರಿಪೋರ್ಟ್ ಏನು ಕೊಟ್ಟಾರ, 1200 ಎಕರೆಯಲ್ಲಿ ಮಾತ್ರ ಏನೂ ತೊಂದರೆ ಇಲ್ಲ ಅಂತ ಕೊಟ್ಟಾರ. ಅದು ಸುತ್ತಮುತ್ತಲ 30 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಅದರ ಇದಾಗುತ್ತೆ, ಎಫೆಕ್ಟ್ ಆಗುತ್ತೆ. 30 ಕಿಲೋಮೀಟ್ರ್ ವ್ಯಾಪ್ತಿ ಅಂದ್ರೆ ನಮ್ಮದು ಹಿರೇಬೆಣಕಲ್ ಮೌರ್ಯರ ಗುಹೆ ಈಗಾಗಲೇ ಅದು ವಿಶ್ವ ಪರಂಪರೆ ಪಟ್ಟಿ ತಾತ್ಕಾಲಿಕ ಪಟ್ಟಿ ಒಳಗೆ ನಮ್ಮ ಹಿರೇಬೆಣಕಲ್ ಪರಂಪರೆ ಪಟ್ಟಿ ಐತೆ. ಅದು ಈಗೇನಾದ್ರೂ ಅದು ಅಣುಸ್ಥಾವರ ಬಂದ್ರೆ ಆ ತಾತ್ಕಾಲಿಕ ಪಟ್ಟಿ ಒಳಗೆ ಕೂಡ ತೆಗಿತಾರೆ. ಮುಂದೆ ನಾವು ವಿಶ್ವ ಪರಂಪರೆ ತಾಣಕ್ಕೆ ಹೋಗಿಲ್ಲ. ಅದೇ ರೀತಿಯಾಗಿ ಕುಮಾರರಾಮನ ಬೆಟ್ಟ ಅದು ಐತಿಹಾಸಿಕ ಸ್ಥಳ, ಹೇಮಗುಡ್ಡದ ಅದು ಐತಿಹಾಸಿಕ ಸ್ಥಳ, ಆಮೇಲೆ ಅಂಜನಾದ್ರಿ ಬೆಟ್ಟ, ಆಮೇಲೆ ಹಂಪಿಗೂಡ 15 ಕಿಲೋಮೀಟ್ರ್ ಆಗುತ್ತೆ. ಹಂಪಿಗೂ ಐತಿಹಾಸಿಕ ಸ್ಥಳ, ಅದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಆಮೇಲೆ ನಮ್ಮ ಏಳುಗುಡ್ಡದ ಸಾಲಿನಲ್ಲಿ ಸಾಕಷ್ಟು ವನ್ಯಜೀವಿ ಕಾಡು ಪ್ರಾಣಿಗಳು ವಾಸ ಮಾಡ್ತಾವೆ, ಸೂಕ್ಷ್ಮ ಪರಿಸರ ಜೀವ ಇದೆ. ಆ ಕಾರಣಕ್ಕೆ ಇಲ್ಲಿ ಬರಬಾರ್ದು. ಇನ್ನು ಮೊನ್ನೆ ಒಬ್ಬರು ವಿಜ್ಞಾನಿಗಳು ಏನು ಹೇಳಿದ್ರು ಅಂದ್ರೆ, ಕಾರವಾರದ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು. ಕಾರವಾರದಲ್ಲಿ ಅಲ್ಲಿ ಏನು ಅಷ್ಟು ಸಮಸ್ಯೆ ಆಗಿಲ್ಲ, ತೊಂದರೆ ಆಗಿಲ್ಲ ಅಂತ ಹೇಳಿದ್ರು. ಕಾರವಾರದ ಪ್ರದೇಶಕ್ಕೂ ನಮ್ಮ ಪ್ರದೇಶಕ್ಕೂ ಭಾಳ ವ್ಯತ್ಯಾಸ ಐತಿ. ನಮ್ಮ ಪ್ರದೇಶ ಏನಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ಬೆಂಕಿಯಾಗಿ ಜೀವನ ಮಾಡ್ತೀವಿ. ನಾವು ಇಲ್ಲಿ ಹೆಂಗಂದ್ರೆ ನಾವು ಬೆಂಕಿ ಕೂಡ ಜೀವನ ಮಾಡ್ತೀವಿ. ಕಾರವಾರ ಪ್ರದೇಶದಾಗ ಅಲ್ಲಿ ಬೆಂಕಿ ಜೊತೆ ಸರಸಾಡಲ್ಲ. ಅಲ್ಲಿ ಸಮುದ್ರ ಪ್ರದೇಶ ಐತಿ, ಅವರಿಗೆ ತಂಪು ವಾತಾವರಣ ಐತಿ, ಅದು ವಿಕಿರಣದ ಎಫೆಕ್ಟ್ ಆಗಲಿಕ್ಕಿಲ್ಲ. ಆದರೆ ಇಲ್ಲಿ ನಮಗೆ ಆ ವಿಕಿರಣ ಸಾಧ್ಯತೆ ಸೋರಿಕೆ ಆದರೆ ನಮಗೆ ಭಾಳಷ್ಟು ತೊಂದರೆ ಆಗುತ್ತೆ. ಆ ಕಾರಣಕ್ಕೆ ಇಲ್ಲಿ ನಮ್ಮ ಭಾಗದಲ್ಲಿ
ಯಾವುದೇ ಕಾರಣಕ್ಕೂ ಒಣ ವಿದ್ಯುತ್ ಸ್ಥಾವರದ ಬರಬಾರ್ದು ಅಂತ ನಮ್ಮ ಎಲ್ಲ ಸಾರ್ವಜನಿಕರ ಬೇಡಿಕೆ ಆಗಿದೆ. ಒಂದು ವಿದ್ಯುತ್ ಅಣುಸ್ಥಾವರ ವಿದ್ಯುತ್ ಒಂದು ನೀರಿನ ಒಂದು ತಾಸಿಗೆ 4,52,200 ಲೀಟ್ರ್ ಬೇಕಾಗುತ್ತೆ ಪ್ರತಿ ಗಂಟೆಗೆ. 300 ಮೆಗಾವ್ಯಾಟ್ ವಿದ್ಯುತ್ ತಯಾರು ಮಾಡಬೇಕಾದ್ರೆ ಅದರಲ್ಲಿ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ತುಂಗಭದ್ರಲಿದ್ದ ರಾಯಚೂರು ತನಕ ಕುಡಿಯೋ ನೀರಿಗೆ ಒಂದೊಂದು ವರ್ಷ ಮಳೆ ಆಗಲಿಲ್ಲ ಅಂದರೆ ಅಭಾವ ಪೂರ್ತಿ ಬೀರುತ್ತೆ. ಇದು ಈ ಅಣುಸ್ಥಾವರದಿಂದ ಏನಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಅಲ್ಲ. ಇದನ್ನು ನಾವು ಎಲ್ಲರೂ ತಿಳ್ಕೋಬೇಕು, ಪ್ರತಿಯೊಬ್ಬರು ಪ್ರತಿನಿಧಿಗಳು ಹಾಗೂ ಜನರು. ಈ ನೀರಿನ ಒಂದು ಎಷ್ಟೋ ಮಟ್ಟಿಗೆ ಈಗಾಗಲೇ ವಕೀಲರು ಹೇಳಿದಂಗೆ ಸಮಾನಾಂತರ ಜಲಾಶಯದಲ್ಲಿ ಈಗಾಗಲೇ ಅಪ್ರೂವಲ್ ಆಗಿದೆ. ಆ ನೀರನ್ನು ಬೇಕು. ಈ ವಿದ್ಯುತ್ ಅಣುಸ್ಥಾವರದ 1,00,000 ಕೋಟಿ ಇದರಿಂದ ನಮಗೆ ಕುಡಿಯೋಕ್ಕೂ ಸಮೇತ ನೀರು ಸಿಗೋದಿಲ್ಲ. ಅಂಥ ಪ್ರಭಾವ ಒಂದು ಈ ನೀರಿನ ಮೇಲೆ ಬರುತ್ತೆ. ಸರ್ಕಾರದ ಒಂದು ಪ್ರಪೋಸಲ್ ಏನಿದೆ, ಈ ಅಣು ವಿದ್ಯುತ್ ನ್ಯೂಕ್ಲಿಯರ್ ಪ್ಲಾಂಟ್ ಒಂದು ಪ್ರಪೋಸಲ್, ಇದ್ರ ವಿರುದ್ಧ ಹೋರಾಟ ಸಮಿತಿ ಇವತ್ತು ನಾವೆಲ್ಲರೂ ಕೂಡಿದ್ದೀವಿ. ಚಿಕ್ಕಬೆಣಗಲ್ ಪಂಚಾಯತು, ಮಲ್ಲಾಪುರ ಸಂಗಾಪುರ ಪಂಚಾಯತು ಮತ್ತು ಉಡ್ರಟ್ಟಿ ವೆಂಕಟಗಿರಿ ಪಂಚಾಯತು, ಜಬ್ಬಲಗುಡ್ಡ, ಇಂದ್ರಗಿ, ಬೂದುಗುಂಪಿ ಇಷ್ಟು ಪಂಚಾಯತ್ಗಳು ಸದಸ್ಯರುಗಳು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡಿದ್ದಾರೆ. ಸೊ ಇದಕ್ಕೆ ಎಲ್ಲರೂ ಒಮ್ಮತದ ನಿರ್ಣಯದಂತೆ ಇವತ್ತು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಹೇಮಗುಡ್ಡದ ಟೋಲ್ ಗೇಟ್ ಹತ್ರ ನಾವು ಪ್ರತಿಭಟನೆಯನ್ನು ಮಾಡ್ತಿದ್ವಿ. ಮತ್ತು ಎಲ್ಲ ಈ ಭಾಗದ ಗ್ರಾಮಸ್ಥರು, ರೈತ ಮುಖಂಡರು, ಸಂಘ ಸಂಸ್ಥೆಗಳು, ಪರಿಸರವಾದಿಗಳು, ಪಕ್ಷಾತೀತವಾದ ಎಲ್ಲ ಚುನಾಯಿತ ಪ್ರತಿನಿಧಿಗಳು, MLA MP ಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಸಂಘ ಸಂಸ್ಥೆಗಳನ್ನ ಎಲ್ಲರನ್ನ ನಾನು ಮನವಿ ಮಾಡ್ಕೊತೀನಿ. ಎಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದರೆ ಇವತ್ತು ನಮ್ಮ ಭಾಗದ ಜನರಿಗೆ ನಾವು ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಿದೆ. ಮತ್ತು ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಮುಂದೆ ಯಾವುದೇ ಪರಿಸ್ಥಿತಿಯಲ್ಲಿ ಆ ವಿದ್ಯುತ್ 10 ಗಂಟೆ ಸ್ಥಾವರವನ್ನು ನಮ್ಮ ಭಾಗದಲ್ಲಿ ಬರ್ತಕ್ಕಂಥ ನಾವು ವಿರೋಧ ಮಾಡ್ತೀವಿ. ಅದರಿಂದ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ, 10 ಗಂಟೆಗೆ ಎಲ್ಲ ಗ್ರಾಮಸ್ಥರು ಬಂದು ತಾವು ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ವೈಯಕ್ತಿಕ ಇದರ ಪ್ರಚಾರವಿಲ್ಲ. ಇದರಲ್ಲಿ ಜನರ ಇವತ್ತು ರೈತರ ಒಂದು ಹಿತ ಮತ್ತು ಆ ಭಾಗದ ಹಳ್ಳಿ ಜನರ ಒಂದು ಹಿತ ಮತ್ತು ಪರಿಸರ ಒಂದು ಹಿತಕ್ಕಾಗಿ ನಾವು ಮಾಡ್ತಕ್ಕಂಥ ಕೆಲಸ ಹೋರಾಟವನ್ನು ನಾವು ಮಾಡ್ತೀವಿ. ಮತ್ತು ಜಿಲ್ಲಾ ಆಡಳಿತ, ಜಿಲ್ಲಾ ಅಧಿಕಾರಿಗಳು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ತಾವು ಯಾವ ಗುಪ್ತವಾಗಿ ತಾವು ಈ ಪ್ರಪೋಸಲ್ ಕಟ್ಟಿದ್ದಾರೆ ಅದೇ ತಾವು ಬಂದು ಜನರ ಮುಂದೆ ತಾವು ಉತ್ತರವನ್ನು ಕೊಟ್ಟು ಇಲ್ಲಿ ಆ ಜನರ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಇದು ಕೇಂದ್ರ ಸರ್ಕಾರಕ್ಕೆ ತಾವು ಕೊಡಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳನ್ನ ನಾವು ಮನವಿಯನ್ನು ಮಾಡ್ಕೊತೀವಿ. ಅವರು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಕೂಡ ತಾವೆಲ್ಲರೂ ಜಿಲ್ಲಾಧಿಕಾರಿಗಳಿಂದ ಅವ್ರ ಹಿಂದೆ ಬಂದು ತಾವು ದಯವಿಟ್ಟು ಜನರ ಮುಂದೆ ನಿಂತು ತಾವು ಆ ಮನವಿಯನ್ನು ಸ್ವೀಕಾರ ಮಾಡಿ ಹೇಮಗುಡ್ಡದ ಟೋಲ್ ಗೇಟ್ ಮುಂದೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಇಲ್ಲ ಹೋರಾಟ ಸಮಿತಿ ವತಿಯಿಂದ ಸೂರ್ಯರ ಮನೆಗಳಂತ ವಿಶ್ವದಲ್ಲಿ 2ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ಬೆಣಕಲ್ 7 ಅದ್ಭುತಗಳಲ್ಲಿ ಇದು 1ನೇದು. ಅಂಥ ಒಂದು ಪ್ರದೇಶದಲ್ಲಿ ಸರ್ವೆ ನಂಬರ್ 35 ಮತ್ತು 35, 36 ಲಕ್ಷ್ಮೀಪುರ ಅರಣ್ಯ ಮತ್ತು ನಮ್ಮ ಬೆಣಕಲ್ ಭಾಗದಲ್ಲಿ ಬರ್ತಕ್ಕಂಥ ಅರಣ್ಯ ಪ್ರದೇಶಗಳನ್ನು ಹೊಂದಿಕೊಂಡಿರ್ತಕ್ಕಂಥ ಒಂದು ಮ್ಯಾಪನ್ನು ಇವರು ಹೋಬಳಿ ಮಟ್ಟದಲ್ಲಿ ತಗೊಂಡರು. ನಮಗೆ ಈ ಕಡೆ ಭಾಗದಲ್ಲಿ ಮಲ್ಲಾಪುರ, ರಾಂಪುರ ಕಡೆ ಹೋದ್ರೆ ನಮ್ಮ ಭೂಮಿಗಳು ಮೇಲೆ ಟೆಂಬಕ್ಕೆ ಬರ್ತಾವೆ. ಈ ಕಡೆ ಹಿರೇಬೆಣಕಲ್ ಸೀಮಾ ಕಡೆ ಹೋದಂದರೆ ಆ ಕಡೆ ಎಲ್ಲವೂ ಶಿಲಾಶಾಸನಗಳು, ಪೇಂಟಿಂಗ್ಸ್ಗಳು ಇವು ಭಾಳ ಪುರಾತನವಾಗಿರ್ತಕ್ಕಂಥವು. ಇವು ಎಷ್ಟೋ 1000 ವರ್ಷಗಳಿಂದ ಉಳ್ಕೊಂಬಂದಿರತಕ್ಕಂಥದ್ದು. ಅದೇ ರೀತಿ ಈ ಕಡೆ ಬಗಲು ಆಂಜನಾದ್ರಿ ಇವತ್ತು ಪ್ರಖ್ಯಾತಿಗೆ ಬರ್ತಾ ಇದೆ. ಆಂಜನೇಯದ್ರಿಗೂ ಮತ್ತು ನಮಗೂ ಇರೋದು ಕೇವಲ ಅಲ್ಲಿ ನೋಡೋಕೆ 6 ಕಿಲೋಮೀಟರ್ ಅಷ್ಟೇ. ಲಕ್ಷ್ಮೀಪುರದಿಂದ ಅರ್ಧ ಕಿಲೋಮೀಟರ್. ಯಾಕಂದ್ರೆ ಅರ್ಧ ಭಾಗ 2 ಯುನೆಸ್ಕೋ ಸೈಟ್ಗಳು, ಹಂಪಿ ಯುನೆಸ್ಕೋದು ನಮ್ಮದು ಇಲ್ಲಿ ಮಲ್ಲಾಪುರದವರೆಗೂ ಐತೆ. ಮೊನ್ನೆ ನಮ್ಮ ಯಾವುದೋ ವಕೀಲರಿಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಆದರೂ ಸಹಿತ ಒಬ್ಬ ಮನುಷ್ಯ ಒಳಗೆ ಹೋಗೋ ಕಾಡ್ನಾಗ ಬಿಡೋದಿಲ್ಲ ಅಂತಲ್ಲಿ ತಹಸೀಲ್ದಾರರು ವಿತೌಟ್ ಪರ್ಮಿಷನ್ ಫಾರೆಸ್ಟ್
ಈಗ ಫಾರೆಸ್ಟ್ನ ಕಾದಿಟ್ಟಿರ್ತಕ್ಕಂಥ ಪ್ರದೇಶ 35ನೇ ಸರ್ವೆ ನಂಬರ್ 1200 ಎಕರೆಯಲ್ಲಿ ಇವರು ಅನಧಿಕೃತವಾಗಿ ಪ್ರವೇಶ ಮಾಡಿ ಸುಮಾರು 30-32 ಕಾರುಗಳನ್ನು ತಗೊಂಡು ಅಲ್ಲಿ ನಾವು ಕ್ಯಾಮ್ರಾಗಳು ಹಾಕ್ತೀವಿ, ಅದನ್ನು ಸರ್ವೆ ಮಾಡ್ತೀವಿ, ಇದನ್ನು ಸರ್ವೆ ಮಾಡ್ತೀವಿ ಅಂತಕ್ಕಂಥ ಅದಕ್ಕೆ ರೈತರ ಇದಕ್ಕೆ ಮಾಹಿತಿ ಕೊಟ್ಟು ಸುಮಾರು 26ರಲ್ಲಿ 40,000 ಜನಸಂಖ್ಯೆ ವಾಸ ಆಗಿದ್ದಾರೆ. ಈ 40,000 ಜನಸಂಖ್ಯೆಯನ್ನು ಒಕ್ಕಲಿಸಿ ಎಬ್ಬಿಸ್ತಕ್ಕಂಥ ಕೆಲಸ ಆಗುತ್ತೆ. ಇದು ಅಣುಸ್ಥಾವರದ ಉದ್ದೇಶವೇನು, ಇಲ್ಲಿ ವಿದ್ಯುತ್ ತಯಾರು ಮಾಡತಕ್ಕಂಥದ್ದು ಅವ್ರು ಹೇಳ್ತಾರೆ. ಆದರೆ ಅದು ಆ್ಯಕ್ಚುಲಿ ಸೋರಿಕೆ, ಸಣ್ಣ ಪ್ರಮಾಣದಲ್ಲಿ ಸೋರಿಕೆ ಇರ್ತಕ್ಕಂಥ ಪರಿಸರದಲ್ಲಿ ಬೆಳೆಗಳಾಗ್ಬೋದು, ಸಸ್ಯಗಳಾಗ್ಬೋದು, ಅಥವಾ ಪ್ರಾಣಿಗಳಿರ್ಬೋದು, ಮನುಷ್ಯರಿರ್ಬೋದು, ಎಲ್ಲರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರತಕ್ಕಂಥದ್ದು ಮತ್ತು ಈ ಭೂಮಿ ಬಂಜರು ಭೂಮಿ ಆಗುತ್ತಂತಕ್ಕಂಥದ್ದು ಸ್ಪಷ್ಟವಾಗಿ ವಿಜ್ಞಾನಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಕೇವಲ ಅದರಿಂದ ಉಪಯೋಗ ಇರತಕ್ಕಂಥದ್ದು ವಿದ್ಯುತ್ತು ಮತ್ತು ಇದಕ್ಕೆ, ಆದರೆ ಈ ಭೂಮಿ ಸೂಟೇಬಲ್ ಆಗಲ್ಲ. ಇದು ಆಲ್ರೆಡಿ ನಾವು 48 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಈ ವರ್ಷ ನಾವು ನೋಡಿದ್ದೀವಿ. ಈಗಾಗಲೇ ಅದು ಬೇರೆ ಕಡೆಗೆ ಏನಪ್ಪ ಅಂದರೆ ನಮ್ಮ ಕರೀಂನಗರದ ಕಡೆ 50, ಈ ಒಂದು ಹೈದರಾಬಾದ್ ಇವೆಲ್ಲ 50 ದಾಟಿ ಹೋಗ್ತದೆ. ಕಾರಣ ಅಲ್ಲಿ ಮೇಲೆ ಅಣುಸ್ಥಾವರಗಳ ಒಂದು ಪ್ಲಾಂಟೇಶನ್ ಇರುವುದರಿಂದ ಅದಕ್ಕೆ ಏನೇನು ಲೋಪದೋಷಗಳದಾವ ಆ ಭಾಗದ ರೈತರನ್ನ ಕರೆದು ಕೇಳ್ತಕ್ಕಂಥದ್ದು DC ಕರ್ತವ್ಯ, ತಹಸೀಲ್ದಾರ್ ಕರ್ತವ್ಯ. ಏಕಾಏಕಿ DC ಅವ್ರು ಹೇಳ್ಬಿಟ್ರಂತ ಕಳಿವಿಲಿಂದ ಅಲ್ಲಿ ಯಾವುದು ಲೈನ್ ಹೋಗಿಲ್ಲ, ಕರೆಂಟಿಂದು ಲೈನ್ ಹೋಗಿಲ್ಲ, ಯಾವುದೇ ಮೂಮೆಂಟ್ಸ್ಗಳಿಲ್ಲ, ಯಾವುದೇ ಏನೂ ಇಲ್ಲ, ಸ್ಮಾರಕಗಳಿಲ್ಲ. ಅಲ್ಲ ನಮ್ಮ ಹೋರಾಟದಲ್ಲಿ ನಿರ್ಮಾಣ ಮಾಡಲಿಕ್ಕಾಗಿರತಕ್ಕಂಥ ಒಂದು ಪರಮಾಣು ವಿದ್ಯುತ್ ಸ್ಥಾವರದ ವಿರೋಧವಾಗಿ ಎಲ್ಲ ರೈತ ಮುಖಂಡರು ಮತ್ತು ಅಫೆಕ್ಟೆಡ್ ಏರಿಯಾದ ಎಲ್ಲ ಭಾಗದ ನಿವಾಸಿಗಳು ಇವತ್ತು ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಪರಮಾಣು ವಿದ್ಯುತ್ ಸ್ಥಾವರವನ್ನು ಅಲ್ಲಿ ಸ್ಥಾಪನೆ ಮಾಡುವಂಥ ಒಂದನ್ನು ವಿರೋಧಿಸಬೇಕು ಅನ್ನುವಂಥ ಒಂದು ಕಾರಣದಿಂದ ಇವತ್ತೆಲ್ಲ ರೈತ ಮುಖಂಡರೆಲ್ಲ ಕೂಡಿ ಒಂದು ಕಡೆ ಚರ್ಚೆಗಾಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆ ಚರ್ಚೆಯಲ್ಲಿ ನಾವು ಕೂಡ ಭಾಗವಹಿಸಿ, ಯಾಕಂದರೆ ಇವತ್ತು ನಮ್ಮ ಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರತಕ್ಕಂಥ ತೆಂಬ ಮತ್ತು ನಮ್ಮ ಮಲ್ಲಾಪುರದ ಏರಿಯಾ ಆಗಿರತಕ್ಕಂಥ ಈ ಒಂದು ಲಕ್ಷ್ಮೀಪುರ ಏರಿಯಾ ಕೂಡ ಇಲ್ಲಿ ಒಳಪಟ್ಟಿರೋದ್ರಿಂದ ಅಲ್ಲಿಯೂ ಕೂಡ ನಾವು ಕೂಡ ಅದೇ ಅಫೆಕ್ಟೆಡ್ ಏರಿಯಾದಲ್ಲಿ ಬರ್ತಕ್ಕಂಥವ್ರು. ಪರಮಾಣು ವಿದ್ಯುತ್ ಸ್ಥಾವರದ ಸಾಧಕ ಬಾಧಕಗಳ ಕುರಿತು ಈಗಾಗಲೇ ಎಲ್ಲ ಹಿರಿಯ ನಾಯಕರು ಕೂಡ ಸಾಕಷ್ಟು ಚರ್ಚೆಯನ್ನು ಮುಕ್ತವಾಗಿ ಮಾಡಿದ್ದಾರೆ. ಇದರಿಂದ ಆಗತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಮಗೆ ಅರಿವಿದೆ. ಅಲ್ಲಿರತಕ್ಕಂಥ ಜೀವಜಂತುಗಳಿಗೆ ಆಗ್ತಕ್ಕಂಥ ನಷ್ಟ ಮತ್ತು ಪರಿಸರದ ಮೇಲೆ ಆಗ್ತಕ್ಕಂಥ ತೊಂದರೆಗಳು, ಹಾಗೇನೆ ಅಲ್ಲಿರ್ತಕ್ಕಂಥ ಏನು ನಮ್ಮ ಮಾನ್ಯುಮೆಂಟ್ಸ್ಗಳಿದಾವೋ ಐತಿಹಾಸಿಕ ಪ್ರದೇಶಗಳಿಗೆ ಆಗತಕ್ಕಂಥ ನಷ್ಟ, ಒಟ್ಟಾರೆಯಾಗಿ ಇವತ್ತು ಕೊಪ್ಪಳ ಜಿಲ್ಲೆ ಪ್ರಪಂಚದಲ್ಲಿ ಒಂದು ಐತಿಹಾಸಿಕ ಪ್ರದೇಶವಾಗಿ ಗುರುತಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಈ ಒಂದು ಪರಮಾಣು ವಿದ್ಯುತ್ ಸ್ಥಾವರದ ಅವಶ್ಯಕತೆ ಆ ಭಾಗದಲ್ಲಿ ಇಲ್ಲ ಅನ್ನುವಂಥದ್ದು ಇವತ್ತಿನ ಒಂದು ಒಟ್ಟಾರೆಯ ಚರ್ಚೆಯ ಉದ್ದೇಶ ಆಗಿದೆ. ಕಾರಣದಿಂದ ಎಲ್ಲರೂ ಕೂಡ ಒಕ್ಕೊರಲಿಂದ ಇವತ್ತು ಪರಮಾಣು ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡತಕ್ಕಂಥ ಕಾರ್ಯವನ್ನು ಏನು DC ಅವರು ಈಗಾಗಲೇ ಆ ಏರಿಯಾವನ್ನು ತೆಂಬ ಮತ್ತು ಲಕ್ಷ್ಮೀಪುರ, ಚಿಕ್ಕಬೆಣಕಲ್, ಹಳೆಕುಮಟ ಈ ಏರಿಯಾವನ್ನು ಒಳಗೊಂಡಂತೆ ಒಂದು 1200 ಎಕರೆಯನ್ನು ಏನು ಗುರುತಿಸಿ ಕಳಿಸಿದಾರೋ ಇದನ್ನು ಸಂಪೂರ್ಣವಾಗಿ ಒಟ್ಟಾರೆಯಾಗಿ ವಿರೋಧವನ್ನು ಮಾಡ್ತಾ ಇದೆ ನಮ್ಮ ಈ ಒಂದು ಎಲ್ಲ ಚರ್ಚಾಕೂಟದಲ್ಲಿ ಬಂದಿರತಕ್ಕಂಥ ಅಂಶ. ಹಾಗಾಗಿ ಇವತ್ತು ಸನ್ಮಾನ್ಯ DC ಅವರಿಗೆ ಈಗಾಗಲೇ ನಮ್ಮ ರೈತರು ಎಲ್ಲರೂ ಕೂಡ ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡು ಅವರಿಗೆ ಪ್ರಾಸ್ತಾವಿಕವಾಗಿ ಮೊದಲನೇದಾಗಿ ನಾವು ಒಂದು ಮನವಿಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ನಾಳೆ ನಮ್ಮ ರೈತರೆಲ್ಲ ಕೂಡ ಹೋಗಿ ಅಲ್ಲಿ ಒಂದು ಮನವಿಯನ್ನು ಕೊಡ್ತಾರೆ. ಅದಾದ ನಂತರವೂ ಕೂಡ ಮೊನ್ನೆ DC ಅವರಿಗೆ ಈಗ ಈ ಮೂಲಕ ನಾವು ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿಸೋದೇನೆಂದರೆ, ಈಗಾಗಲೇ ಎಲ್ಲ ರೈತ ಮುಖಂಡರು, ಸಂಘಟನೆಗಳು ಮತ್ತು ಅಲ್ಲಿರ್ತಕ್ಕಂಥ ನಿವಾಸಿಗಳು ಎಲ್ಲರೂ ಕೂಡ ನಿರ್ಣಯ ಮಾಡಿದಂತೆ 4ನೇ ತಾರೀಕು ನಮ್ಮ ಹೇಮಕೂಟ ದುರ್ಗಮ್ಮಂದಿ ಹತ್ತಿರ ಇರತಕ್ಕಂಥ ಟೋಲ್ಗೇಟ್ ಹತ್ರ ಹೋರಾಟವನ್ನು ಹಮ್ಮಿಕೊಂಡಿದೆ. ಕಾರಣ 4ನೇ ತಾರೀಕಿನ ಒಳಗಾಗಿ ತಮಗಿರ್ತಕ್ಕಂಥ ನಿಗದಿತ ಅವಧಿಯಲ್ಲಿ ದಯವಿಟ್ಟು ಇಂಥ ಒಂದು ಪ್ರಸ್ತಾವಿತ ಯೋಜನೆಯನ್ನು ತಾವು ಕೈ ಬಿಡಬೇಕು ಅನ್ನುವಂಥ ಒಂದು ಮನವಿಯನ್ನು ನಾನು ಈ ಮೂಲಕ ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೀನಿ. ಹಾಗಾಗಿ ಜೊತೆಗೆ ಭಾಳ ವಿಶೇಷ ಏನಂತಂದ್ರೆ, ಇವತ್ತೇನು ತಹಶೀಲ್ದಾರರು ಅಲ್ಲಿ ಈ ಒಂದು ಎಲ್ಲಿ ನಿರ್ಮಾಣ ಮಾಡಬೇಕಂತ ಪ್ರಸ್ತಾವನೆ ಪೇಳಿಸಿದೇನೋ ಅಲ್ಲಿ ಯಾವುದೇ ಮಾನ್ಯುಮೆಂಟ್ಸ್ಗಳಿಲ್ಲ, ಹಾಗೇನೆ ಹೈಟೆನ್ಷನ್ ವೈರ್ಸ್ ಇಲ್ಲ ಅಂತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಇರ್ತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ 2 ಅಂಶಗಳನ್ನು ಕೂಡ ನಾವು ಗುರುತಿಸಬೇಕು. ಮಾನ್ಯುಮೆಂಟ್ಸ್ಗಳು ಇರ್ತಕ್ಕಂಥದ್ದು ಶತಸಿದ್ಧ, ಜೊತೆಗೆ ಪಾಪಯ್ಯ ಟನಲ್ ಮೂಲಕ ಈ ಒಂದು ತುಂಗಭದ್ರಾ ನದಿ ನೀರು ರಾಯಚೂರುವರೆಗೆ ಮುಟ್ಟಿಸ್ತಕ್ಕಂಥದ್ದು. ಸುಮಾರು ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗೆ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ನದಿಯ ನೀರಾವರಿ ಪ್ರದೇಶ ಇರತಕ್ಕಂಥ ಏರಿಯಾ ಅಲ್ಲಿ ಮಾಡೋದ್ರಿಂದ ಪಾಪಯ್ಯ ಟನಲ್ಗೂ ಕೂಡ ಅಂಡರ್ ಪಾಸ್ ಆಗೋದ್ರಿಂದ ಅಲ್ಲಿ ಕೂಡ ಎಫೆಕ್ಟ್ ಆಗತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಭಾವಿಸ್ತೀವಿ. ಜೊತೆಗೆ ಈಗಾಗಲೇ ಸರ್ಕಾರದಲ್ಲಿ ಮೊನ್ನೆ ಘನ ಸರ್ಕಾರದಲ್ಲಿ ಒಂದು ಅವಕಾಶ ಇದೆ, ಏನಂದರೆ ಸಮಾನಾಂತರ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ ಕೂಡ ಈಗಾಗಲೇ ಅಂಗೀಕಾರಗೊಂಡಿದೆ. ಅಂತಹ ಸಂದರ್ಭದಲ್ಲಿ
ಸಮಾನಾಂತರ ಜಲಾಶಯಕ್ಕೆ ಈ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೋ, ಯಾವ ಏರಿಯಾದಲ್ಲಿ ಅಣುಸ್ಥಾವರವನ್ನು ಸ್ಥಾಪನೆ ಮಾಡಬೇಕಂತ ಆ ಭಾಗದ ಮೂಲಕ ಹಾಯ್ದು ಹೋಗುವಂಥ ನಕಾಶೆಗಳನ್ನು ಕೂಡ ಮಾಡಿದ್ದಾರೆ ಅಂತ ನಮಗೆ ತಿಳಿದು ಬಂದಿದೆ. ಹಾಗಾಗಿ ಈ ಒಂದು ಸಮಾನಾಂತರ ಜಲಾಶಯಕ್ಕೂ ಕೂಡ ಹೋಗ್ತಕ್ಕಂಥ ಆ ಒಂದು ಕಾಲುವೆಗಳನ್ನು ಕೂಡ ಇವತ್ತು ನಾವಲ್ಲಿ ಸಮಾನಾಂತರ ಜಲಾಶಯಕ್ಕೆ ವಿರೋಧ ಬರುವಂಥ ಸಂದರ್ಭ ಬರುತ್ತೆ. ಆ ಒಂದು ನಿರ್ಮಾಣ ಕೂಡ ಸಕ್ಸಸ್ ಆಗಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಈ ಒಂದು ಪ್ರಸ್ತಾವನೆ ಅವೈಜ್ಞಾನಿಕವಾಗಿದೆ, ಈ ಜನರಿಗೆ ವಿರೋಧವಾಗಿರ್ತಕ್ಕಂಥದ್ದು, ಪರಿಸರವನ್ನು ಹಾಳು ಮಾಡುವಂಥ ರೀತಿಯಲ್ಲಿರ್ತಕ್ಕಂಥ ಪ್ರಸ್ತಾವನೆ ಆಗಿರೋದ್ರಿಂದ ಎಲ್ಲ ಆ ಭಾಗದ ರೈತರು ಸಂಪೂರ್ಣವಾಗಿ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಕಾರಣ 4ನೇ ತಾರೀಕು ನಡೀತಕ್ಕಂಥ ಒಂದು ವಿರೋಧಿ ಹೋರಾಟದಲ್ಲಿ, ಪರಮಾಣು ಅಣುಸ್ಥಾವರ ಸ್ಥಾಪನೆಯ ವಿರೋಧಿ ಹೋರಾಟದಲ್ಲಿ ಆ ಭಾಗದ ರೈತರನ್ನು ಒಳಗೊಂಡಂತೆ ಗಂಗಾವತಿಯ ನಗರದ ನಾಗರಿಕರು ಕೂಡ ಎಲ್ಲ ಒಂದು ಎಲೆಕ್ಟೆಡ್ ಬಾಡೀಸ್ ಮೆಂಬರ್ಸ್ ಇರ್ಬೋದು, ಎಲ್ಲರೂ ಕೂಡ ತಮ್ಮ ಸಹಕಾರವನ್ನು ಮತ್ತು ಒಂದು ಸಲಹೆಗಳನ್ನು ಕೊಡೋದ್ರ ಮೂಲಕ ಆ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ನಾನು ಎಲ್ಲ ನಾಗರಿಕರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಏನು ಮೈಸೂರು ದಸರಾವನ್ನು ನೋಡ್ತಾ ಇದ್ದೇವೆ, ಚಾಮುಂಡೇಶ್ವರಿಯನ್ನು, ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಚಿಕ್ಕಬೆಣಕಲ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರ್ತಕ್ಕಂಥ ದುರ್ಗಾಪರಮೇಶ್ವರಿಯಾದ ಏನು 2ನೇ ದಸರಾ ದರ್ಬಾರು ನಡೆಸತಕ್ಕಂಥ ತಾಯಿಗೆ ನಮನಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕೊಪ್ಪಳ ಜಿಲ್ಲೆಗೆ ಏನು ಅಣು ವಿದ್ಯುತ್ ಸ್ಥಾವರವನ್ನು ಈ ಇರ್ತಕ್ಕಂಥದ್ದನ್ನು ಚಿಕ್ಕಬೆಣಕಲ ಗ್ರಾಮ ಪಂಚಾಯಿತಿಯಲ್ಲಿ ಅದನ್ನೇ ಪ್ರಸ್ತಾವನೆ ಕಳಿಸಿದೆ ಅಂತಕ್ಕಂಥ ಮಾತನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತಾಲೂಕಿನ ದಂಡಾಧಿಕಾರಿಗಳಿಗೆ ಈಗಾಗಲೇ ಪತ್ರ ರವಾನೆಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಂಬಂಧಪಟ್ಟಿರ್ತಂಥ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿ ಇವತ್ತಿರ್ತಕ್ಕಂಥ ಬೆಣಕಲ್ ಗ್ರಾಮದ ಸರ್ವೆ ನಂಬರ್ 35 36 ಸರ್ವೆ ನಂಬರನ್ನು ಸರ್ವೆ ಮಾಡಿ ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಬಂಧುಗಳೇ, ಈಗ ನಾವು ಸರ್ಕಾರದಲ್ಲಿ ಮತ್ತು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ ಜಿಲ್ಲಾಡಳಿತದಲ್ಲಿ. ಇವತ್ತು ಈ ಅಣುಸ್ಥಾವರ ಏನು ನಿಗಮ ಒಂದು ವೇಳೆ ನಮ್ಮ ಚಿಕ್ಕಬೆಣಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಸ್ಥಾಪನೆ ಆಗಿದ್ದಾದರೆ ಸುಮಾರು ಅಂದಾಜು 40ರಿಂದ 50 ಸಾವಿರ ಜನ ಇವತ್ತು ನಾವು ಅದರಿಂದ ವಂಚಿತರಾಗ್ತೀವಿ ಆರೋಗ್ಯದಿಂದ ಅಂತಕ್ಕಂಥ ಮಟ್ಟನ್ನು ಒತ್ತಿ ಹೇಳ್ತಾ ಇದ್ದೇನೆ. ಇವತ್ತು ಕೇವಲ ಚಿಕ್ಕಬೆಣಕಲ್ ಗ್ರಾಮ ಪಂಚಾಯಿತಿ ಅಲ್ಲ, ಪಕ್ಕದಲ್ಲಿ ಸುತ್ತರಿರ್ತಕ್ಕಂಥ 10 ಕಿಲೋಮೀಟರ್ ಇರ್ತಕ್ಕಂಥ ಮಲ್ಲಾಪುರ ಇರ್ಬೋದು, ಸಂಗಾಪುರ ಇರ್ಬೋದು, ವೆಂಕಟಗಿರಿ ಇರ್ಬೋದು, ಒಡ್ರಟ್ಟಿ ಇರ್ಬೋದು, ಆಮೇಲೆ ಜಬ್ಬಲಗುಡ್ಡ, ಈ ಎಲ್ಲ ಗ್ರಾಮ ಪಂಚಾಯಿತಿಗಳ ಜನರಿಗೆ ಆಗ್ತಕ್ಕಂಥ ತೊಂದರೆಯನ್ನು ಇವತ್ತು ನಾವೆಲ್ಲರೂ ಬಹಳ ಆಲೋಚನೆಯನ್ನು ಮಾಡಬೇಕಾಗಿದೆ. ಇವತ್ತರದಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಚಿಕ್ಕಬೆಣಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಈ ಹಿರೇಬೆಣಕಲ್ಗಳ ಮೌರ್ಯಗಳು ಕೂಡ ಇವತ್ತು ಏನಿರ್ತಕ್ಕಂಥದ್ದು ನಮ್ಮ ಕ್ರಿಸ್ತಪೂರ್ವ 3500 ವರ್ಷಗಳ ಹಿಂದೆ, ಕ್ರಿಸ್ತಪೂರ್ವ 3500 ವರ್ಷಗಳ ಹಿಂದಿನಿಂದ ಕೂಡ ಆಗಿದ್ದನ್ನ ಇವತ್ತು ಸರ್ಕಾರ ಮೋಹನರ ಗುಹೆಗಳನ್ನು ಕೂಡ ಇವತ್ತು ಗುರುತಿಸಿಕೊಂಡಿದೆ. ಅದೇ ರೀತಿಯಾಗಿ ಕುಮಾರರಾಮ ಇನ್ನೂ ಕೂಡ ಗುರುತಿಸಿಕೊಂಡಿದೆ. ಪಕ್ಕದಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನವೂ ಇದೆ. ಬೆಣಕಲ್ ಗ್ರಾಮದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಶರಣ ಸಂತರಾಗಿರ್ತಕ್ಕಂಥ ಚಿಕ್ಕಬೆಣಕಲ್ ಮತ್ತು ಹಿರೇಬೆಣಕಲ್ನಲ್ಲಿ ಬೆಟ್ಟದ ಲಿಂಗಪ್ಪ ಲಿಂಗೇಶ್ವರ ದೇವಸ್ಥಾನವೂ ಕೂಡ ನಿರ್ಮಿತವಾಗಿದೆ. ಇವೆಲ್ಲವುಗಳಕ್ಕಿಂತ ವಿಶೇಷವಾಗಿ ಇವತ್ತು ಇರ್ತಕ್ಕಂಥದ್ರಲ್ಲಿ ಕೂಡ ಈ ಪಂಚಲಿಂಗಗಳಲ್ಲಿ ಆಗಿರ್ತಕ್ಕಂಥ ಮಲ್ಲಾಪುರ ಗ್ರಾಮ ಪಂಚಾಯತ್ಗೆ ಒಳಪಟ್ಟಿರ್ತಕ್ಕಂಥ ವಾಣಿಭದ್ರೇಶ್ವರ ದೇವಸ್ಥಾನವೂ ಕೂಡ ಇವತ್ತು ಇದೆ. ಇವೆಲ್ಲವುಗಳನ್ನ ಸರ್ಕಾರ ಗಮನ ಹರಿಸಲಾರದೆ ಏಕಾಏಕಿಯಾಗಿ ಇವತ್ತು ಅಣುಸ್ಥಾವರಕ್ಕೆ ಇದನ್ನ ಮಾಡಲಿಕ್ಕೆ ಏನು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದಾರೆ. ಈ ಭಾಗದ ಎಲ್ಲ ರೈತರೆಲ್ಲರೂ ಕೂಡ ಪಕ್ಷಾತೀತವಾಗಿ ಯಾವತ್ತು ಚಿಕ್ಕಬೆಣಕಲ್ ಗ್ರಾಮದ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೀಳ್ತಕ್ಕಂಥ ಜನ ನನ್ನ ಗ್ರಾಮದ ಜನ ನನ್ನವರು ಅಂತಕ್ಕಂಥದ್ದನ್ನ ಇವತ್ತೇನು ಹಿರಿಯರಾಗಿರ್ತಕ್ಕಂಥ ಎಚ್ ಡಿ ರಾಮ್ರವರ ಸುಪುತ್ರ ಆಗಿರ್ತಕ್ಕಂಥ ಸನ್ಮಾನ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀನಾಥರವ್ರನ್ನ ಎಲ್ಲರೂ ಮೊರೆ ಹೊಕ್ಕಾಗ ಇದಕ್ಕೆ ಅವರು ಒಂದು ಪಕ್ಷಾತೀತವಾಗಿ ನೇತೃತ್ವವನ್ನು ವಹಿಸಿಕೊಂಡು ಈಗಾಗಲೇ ಏನು ನಾಳೆ ಶನಿವಾರ 5ನೇ ತಾರೀಕು 4ನೇ ತಾರೀಕಿನ ದಿವಸ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬಂದು ಕರೆಯೋಣ, ಅದನ್ನು ವಿರೋಧ ಮಾಡೋಣ. ಇವತ್ತಿರ್ತಕ್ಕಂಥ ಜನತೆಗೆ ಆರೋಗ್ಯ, ಎಲ್ಲ ಕೃಷಿ ಪ್ರತಿಯೊಂದು ಕೂಡ ಇವತ್ತು ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ತೆಗೆದುಕೊಳ್ಳೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದಾಪುಗಾಲವನ್ನು ಹಾಕಿದ್ದಾರೆ. ಆದ ಕಾರಣ ದಯಮಾಡಿ ಪಕ್ಷಾತೀತವಾಗಿರ್ತಕ್ಕಂಥ ಈ ಎಲ್ಲ ಗ್ರಾಮಗಳ ಜನರೆಲ್ಲರೂ ಕೂಡ ತಾವೆಲ್ಲರೂ ಒಗ್ಗಟ್ಟಾಗಿ ತಮ್ಮ ಜೀವನ ಇವತ್ತು ಅಣುಸ್ಥಾವರ ಒಂದು ವೇಳೆ ಸ್ಥಾಪನೆ ಆಗಿದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಿ. ಇವತ್ತು ಏನು ಕಿರ್ಲೋಸ್ಕರ್ ಫ್ಯಾಕ್ಟರಿಯನ್ನು ತೆಗೆದುಕೊಳ್ಳಿ, ಅಲ್ಲಿ ಬೇವಿನಾಡು ಗ್ರಾಮದಲ್ಲಿ ಇರ್ತಕ್ಕಂಥ ಜನರ ಆರೋಗ್ಯ ಏನಾಗಿದೆ, ಭೂಮಿಗಳು ಏನಾಗಿದೆ ಅನ್ನೋ ಕೂಡ ನೀವು ವಿಚಾರ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದಕ್ಕೂ ಕೂಡ ನಮಗೆ
ತೊಡರುಗಳು ಉಂಟಾಗ್ತವೆ, ನಮ್ಮ ಕುಟುಂಬವೂ ಕೂಡ ಸಾಗಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡೋಣ, ಅವರ ಕೈ ಬಲಪಡಿಸೋಣ. ಈ ಹೋರಾಟದಲ್ಲಿ ನಾನು ನೀನಲ್ಲದೆ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಮಾನ್ಯ ಜಿಲ್ಲಾಡಳಿತಕ್ಕೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತಾವು ಏನೇ ಇದ್ರೂ ಕೂಡ ಸ್ಥಳ ಪರಿಶೀಲನೆ ಮಾಡಿ ಹಿಂದಿರ್ತಕ್ಕಂಥ ಎಲ್ಲ ಪುರಾವೆಗಳನ್ನು ಕೂಡ ತಾವು ನೋಡಿಕೊಂಡು ಇವತ್ತಿರ್ತಕ್ಕಂಥ ಜನರಿಗೆ ಅನುಕೂಲವಾಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ನಮಗೇನು ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಕ್ಕೆ ಇವತ್ತು ಬರಗಾಲದ ಸಮಸ್ಯೆ ನಾವೆಲ್ಲರೂ ಎದುರಿಸಿವೆ. ಮಳೆ ಇಲ್ಲದ ಸಮಯದಲ್ಲಿ ಕೂಡ ಒಂದು ಬೆಳೆಯನ್ನು ಬೆಳೆಯಲಾರದಂತ ರೈತ ಮಕ್ಕಳು ನಾವೆಲ್ಲರೂ ಇದ್ದೇವೆ. ಇವತ್ತು 3 ಜಿಲ್ಲೆದವರು ಇವತ್ತು ಅದನ್ನು ಕೂಡ ಅವರು ಮನಗೊಳ್ಳಬೇಕಾಗಿದೆ. ಒಂದು ಅಣುಸ್ಥಾವರಕ್ಕೆ ಬೇಕಾಗ್ತಕ್ಕಂಥ ನೀರಿನ ಸೌಲಭ್ಯ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಕೂಡ ಇದೆ. ಇದು ಮಲೆನಾಡು ಪ್ರದೇಶವಲ್ಲ ಅನ್ನೋದನ್ನ ತಾವು ಅರ್ಥಕೊಂಡು ಇವತ್ತು ಇರ್ತಕ್ಕಂಥದ್ರ ಬಗ್ಗೆ ತಾವು ರೈತರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಈ ಹೋರಾಟಕ್ಕೆ ಒಳ್ಳೆಯ ಜಯ ಸಿಗ್ತಕ್ಕಂಥ ವ್ಯವಸ್ಥೆಯನ್ನ ಈ ಜಿಲ್ಲಾಡಳಿತ ಮಾಡಬೇಕು. ಒಂದು ಅಣುಸ್ಥಾವರ ವಿದ್ಯುತ್ ಒಂದು ನೀರಿನ ಒಂದು ತಾಸಿಗೆ 4,52,200 ಲೀಟರ್ ಬೇಕಾಗುತ್ತೆ ಪ್ರತಿ ಗಂಟೆಗೆ. 300 ಮೆಗಾವ್ಯಾಟ್ ವಿದ್ಯುತ್ ತಯಾರು ಮಾಡಬೇಕಾದ್ರೆ ಅದರಲ್ಲಿ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ತುಂಗಭದ್ರಲಿದ್ದ ರಾಯಚೂರು ತನಕ ಕುಡಿಯೋ ನೀರಿಗೆ ಒಂದೊಂದು ವರ್ಷ ಮಳೆ ಆಗಲಿಲ್ಲ ಅಂದರೆ ಅಭಾವ ಪೂರ್ತಿ ಬೀರುತ್ತೆ. ಇದು ಈ ಅಣುಸ್ಥಾವರದಿಂದ ಏನಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಅಲ್ಲ. ಇದನ್ನು ನಾವು ಎಲ್ಲರೂ ತಿಳ್ಕೋಬೇಕು, ಪ್ರತಿಯೊಬ್ಬರು ಪ್ರತಿನಿಧಿಗಳು ಹಾಗೂ ಜನರು. ಈ ನೀರಿನ ಒಂದು ಎಷ್ಟೋ ಮಟ್ಟಿಗೆ ಈಗಾಗಲೇ ವಕೀಲರು ಹೇಳಿದಂಗೆ ಸಮಾನಾಂತರ ಜಲಾಶಯದಲ್ಲಿ ಈಗಾಗಲೇ ಅಪ್ರೂವಲ್ ಆಗಿದೆ. ಆ ನೀರನ್ನು ಬೇಕು. ಈ ವಿದ್ಯುತ್ ಅಣುಸ್ಥಾವರದ 1,00,000 ಕೋಟಿ ಇದರಿಂದ ನಮಗೆ ಕುಡಿಯೋಕ್ಕೂ ಸಮೇತ ನೀರು ಸಿಗೋದಿಲ್ಲ. ಅಂಥ ಪ್ರಭಾವ ಒಂದು ಈ ನೀರಿನ ಮೇಲೆ ಬರುತ್ತೆ. ಅವಾಗ ಏನಂದರೆ ಯಾವುದೇ ವರದಿ ಇದಾಗಿಲ್ಲ, ಯಾವುದೇ ಸರ್ವೆ ನಡೆದಿಲ್ಲ ಅಂತೇಳಿ ಗ್ರಾಮಸ್ಥರಿಗೂ ಗೊತ್ತಿದ್ರೆ ಆಮೇಲೆ ಮುಖಂಡರಿಗೂ ಗೊತ್ತಿಲ್ಲ. ಇದನ್ನು ನಾವು ಬರೀ ಚರ್ಚೆ ಮಾಡ್ಕೊಂತ ಹೋದ್ರೆ ಬರೀ ಚರ್ಚೆಗಳು ಆಗ್ತಾವ್ರಿ. ಇದಕ್ಕೆ ಈಗಾಗಲೇ ಆಲ್ರೆಡಿ ಈಗ DC ಆಫೀಸಿಗೆ ಒಂದು ಮನವಿ ಹೋಗ್ಬಿಟ್ಟತ್ರಿ. ಅವ್ರು ಸರ್ವೆ ಆಯಿತು, ಒಂದು ಮ್ಯಾಪ್ ಆಯಿತು, ಎಲ್ಲ ಹೋಗ್ಬಿಟ್ಟತ್ರಿ. ಈಗ ರಿಪೋರ್ಟ್ ಹೋಗ್ಬಿಡತ್ರಿ. ಆ ರಿಪೋರ್ಟಿನ ಪ್ರಕಾರ ನಾವು ಈಗ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಬರೀ ಅದನ್ನು ನಾವು ಅವರು ಕಳಿಸ್ಬಿಟ್ಟಾರ. ಈಗ ಕಳಿಸಿದಾಗ ಮೇನ್ ಕೇಂದ್ರದಾಗ ಕಳಿಸ್ತಾರೆ ಅವ್ರು. ಈಗ ಅವ್ರ ಮೈ ಮೇಲೆ ಹಾಕ್ಯನಲ್ರಿ, ಯಾರು ಅವ್ರ ಮೈ ಮೇಲೆ ಹಾಕ್ಯಲ್ಲ. ತಹಸೀಲ್ದಾರ್ ಏನಂತಾರ, DC ಅವ್ರು ಆದೇಶ ಮಾಡಿದ್ರು ನಾವು ಸರ್ವೆ ಕಳಿಸಿವಿ. DC ಅವ್ರು ಏನು ಮಾಡ್ತಾರೆ, ಈಗ ಕೇಂದ್ರದಾಗ ಕಳಿಸಿದ ನಂತರ ಕೇಂದ್ರದಾಗ ನಾನು ರೆಫರ್ ಮಾಡ್ತೀನಿ. ಇದು ಬರೀ ಇದು ಹಂತವಾಗಿ ಇದು ಮೇಲ್ಮಟ್ಟಕ್ಕೆ ಹೋಗುತ್ತಾ. ನಾವು ಇಲ್ಲಿ ಏನು ಗ್ರಾಮಸ್ಥರೇನು ಇದು ಒಂದು ಅಳತಿ ತಪ್ಪಲಿ ಆದಂಗೆ ಆಗ್ತೀವಿ. ಆ ತಪ್ಪಲಾದ ಒಂದು ಕಾರಣಕ್ಕೆ ನಾವು ಒಂದು ಸ್ವಲ್ಪ ಎಷ್ಟನ್ನಾಗಲಿ ನಮ್ಮ ಶ್ರಮದಿಂದ ನಮ್ಮ ಜಲ ನೆಲ ಮತ್ತು ನಮ್ಮ ಆರೋಗ್ಯ, ನಮಗೆ ಜೀವ ಸಂಕುಲನ ಮತ್ತು ನಮ್ಮ ಶಿಲಾಶಾಸನಗಳನ್ನು ಉಳಿಯಬೇಕಾದ್ರೆ ನಾವು ಇದು ಹೋರಾಟಕ್ಕೆ ಇಳಿಲೇಬೇಕು. ಇದು ನಿಮ್ಮೆಲ್ಲರಿಗೂ ಒಂದು ಮನವಿ.